2025 ನವೆಂಬರ್ 26ರಂದು ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಡಿಸಿಯಲ್ಲಿ ದೊಡ್ಡ ಆತಂಕ ಹುಟ್ಟಿಸಿದ ಘಟನೆ ನಡೆದಿದೆ. ವೈಟ್ ಹೌಸ್ ಹತ್ತಿರ ಕರ್ತವ್ಯದಲ್ಲಿದ್ದ ಯುಎಸ್ ನ್ಯಾಷನಲ್ ಗಾರ್ಡ್ನ ಇಬ್ಬರು ಸಿಬ್ಬಂದಿಗಳ ಮೇಲೆ ಹಠಾತ್ ಆಗಿ ದಾಳಿ ನಡೆದಿದೆ. ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಘಟನೆ ರಾಜಕೀಯ ಭದ್ರತೆ ಮತ್ತು ವಲಸೆಗೆ ಸಂಬಂಧಿಸಿದಂತೆ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಪೊಲೀಸರು ದಾಳಿ ನಡೆಸಿದ ವ್ಯಕ್ತಿಯನ್ನ ತಕ್ಷಣ ಬಂಧಿಸಿದ್ದಾರೆ. ಪ್ರಾಥಮಿಕವಾಗಿ ಅವನು 29 ವರ್ಷದ ಅಫ್ಘಾನ್ ವಲಸಿಗ ರಹಮಾನುಲ್ಲಾ ಲಕ್ವಾನ್ವಾಲ್ ಎಂದು ತಿಳಿದು ಬಂದಿದೆ. ಅವನು ಹೇಗೆ ಹತ್ತಿರ ಬಂದ, ಯಾವ ಉದ್ದೇಶಕ್ಕಾಗಿ ಬಂದ, ಯಾರೊಂದಿಗೆ ಸಂಪರ್ಕವಿದೆ ಎಂಬುದರ ಬಗ್ಗೆ ತನಿಖೆ ನಡೆಯುತ್ತಿದೆ. ಈ ಘಟನೆ ನಡೆದ ಕೆಲವೇ ಗಂಟೆಯೊಳಗೆ USCIS ಅಂದ್ರೆ ಯುಎಸ್ ಸಿಟಿಜನ್ಶಿಪ್ ಅಂಡ್ ಇಮಿಗ್ರೇಷನ್ ಸರ್ವಿಸ್ಗೆ ದೊಡ್ಡ ಸವಾಲೊಡ್ಡಿತು. ಎಲ್ಲ ಅಫ್ಘಾನ್ ನಾಗರಿಕರ ವಲಸೆ ಇಮಿಗ್ರೇಷನ್ ಅರ್ಜಿಗಳನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. USCIS ಏನ್ ಹೇಳಿದೆ ಅಂದ್ರೆ, ಹೊಸ ಭದ್ರತಾ ಪರಿಶೀಲನೆ ಪೂರ್ಣಗೊಳ್ಳುವವರೆಗೆ ಯಾವುದೇ ಅರ್ಜಿಯನ್ನ ಮುಂದುವರಿಸುವಂತಿಲ್ಲ. ಇದರಿಂದ ಸಾವಿರಾರು ಅಫ್ಘಾನಿಸ್ತಾನದ ಮೂಲದ ವಲಸೆ ಅರ್ಜಿ ಸಲ್ಲಿಸುವವರಿಗೆ ದೊಡ್ಡ ನಿರಾಶೆ ಉಂಟಾಗಿದೆ. ಟ್ರಂಪ್ ಅವರು ಈ ದಾಳಿಯನ್ನ ಭಯೋತ್ಪಾದನಾ ಸ್ವರೂಪದ ಅಸಹ್ಯ ಹಿಂಸಾಚಾರ ಎಂದು ಹೇಳಿದ್ದಾರೆ. 2021ರಲ್ಲಿ ಅಫ್ಘಾನಿಸ್ತಾನದಿಂದ ಅಮೆರಿಕ ಪ್ರವೇಶ ಪಡೆದವರನ್ನ ಮರುಪರಿಶೀಲಿಸುವ ಸಮಯ ಬಂದಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಕಳೆದ ಕೆಲವು ವರ್ಷಗಳಲ್ಲಿ ಅಮೆರಿಕ ಆಶ್ರಯಿಸಿದ ಅಫ್ಘಾನ್ ಶರಣಾರ್ಥಿಗಳ ದಾಖಲೆಗಳನ್ನ ಮರುಪರಿಶೀಲನೆ ಮಾಡಬಹುದಾದ ಸಾಧ್ಯತೆ ಇದೆ ಎಂಬುದು ಅರ್ಥವಾಗಿದೆ. ವೈಟ್ ಹೌಸ್ ಅಮೆರಿಕದ ಅತ್ಯಂತ ಭದ್ರ ಪ್ರದೇಶಗಳಲ್ಲಿ ಒಂದು. ಈ ಪ್ರದೇಶದಲ್ಲಿ ದಾಳಿ ಸಂಭವಿಸಿರುವುದು ಅಮೆರಿಕದ ರಾಷ್ಟ್ರೀಯ ಭದ್ರತಾ ವ್ಯವಸ್ಥೆಗೆ ದೊಡ್ಡ ಪ್ರಶ್ನೆಯನ್ನೆತ್ತುವಂತೆ ಮಾಡಿದೆ. ಈ ಘಟನೆಯು 3 ಪ್ರಮುಖ ಸಮಸ್ಯೆಯನ್ನ ಹೇಳ್ತಿದೆ. ಒಂದು, ರಾಷ್ಟ್ರೀಯ ಭದ್ರತೆ, ಇನ್ನೊಂದು ವಲಸೆಯ ನೀತಿ ಮತ್ತು ಮಾನವೀಯ ಸಂಕಷ್ಟ. ಭದ್ರತಾ ತಪಾಸಣೆಯ ಬಿಗಿ ಆಗಿರಬೇಕು, ಆದ್ರೆ ಎಲ್ಲ ಅಫ್ಘಾನ್ ಶರಣಾರ್ಥಿಗಳನ್ನ ಒಂದೇ ರೀತಿಯಲ್ಲಿ ನೋಡುವುದು ನ್ಯಾಯವಾಗೋದಿಲ್ಲ. ಈ ಘಟನೆಯಿಂದ ಅಮೆರಿಕದ ವಲಸೆ ನೀತಿಯಲ್ಲಿ ಹೊಸ ತಿರುವು ತಂದಿದೆ. ಆದ್ರೆ ಭದ್ರತೆ ಮತ್ತು ಮಾನವೀಯತೆ ನಡುವೆ ಸಮತೋಲನದ ನಿರ್ಧಾರ ತೆಗೆದುಕೊಳ್ಳುವುದೇ ಈಗ ದೊಡ್ಡ ಸವಾಲು. ವೈಟ್ ಹೌಸ್ ಹತ್ತಿರದ ಹಠಾತ್ ದಾಳಿ ಅಮೆರಿಕದ ವಲಸೆ ವ್ಯವಸ್ಥೆಗೆ, ವಿಶೇಷವಾಗಿ ಅಫ್ಘಾನ್ ಶರಣಾರ್ಥಿಗಳಿಗೆ ದೊಡ್ಡ ಪ್ರಶ್ನೆ ಮತ್ತು ಆತಂಕ ಹುಟ್ಟಿಸಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಹೇಗೆ ಮುಂದುವರಿಸುತ್ತದೆ ಎಂಬುದನ್ನು ಎಲ್ಲರೂ ಕೂಡ ಕುತೂಹಲದಿಂದ ನೋಡುತ್ತಿದ್ದಾರೆ.